ನಮಸ್ಕಾರ. ಸದ್ಗುರುಗಳು ಒಂದು ಮಾತನ್ನು ಹೇಳ್ತಾರೆ, ಜೀವನ ಅನ್ನೋದು ನೋವು ಅಲ್ಲ, ನಲಿವು ಅಲ್ಲ. ನಿಮಗೆ ಹೆಂಗ್ ಬೇಕು ಹಂಗೆ ನೀವು ರೂಪಿಸ್ಕೊಳ್ಬಹುದು ಅಂತೇಳಿ. ಜೀವನ ಅನ್ನುವುದು ನೋವು ಅಲ್ಲ, ನಲಿವು ಅಲ್ಲ. ನೀವು ನಿಮಗೆ ಬೇಕಾದಂತೆ ಅದನ್ನು ರೂಪಿಸಿಕೊಳ್ಳಬಹುದು. ಇದು ಸದ್ಗುರುಗಳ ಮಾತು. ನಮ್ಗನ್ನಿಸ್ತದ ಇಷ್ಟೆಲ್ಲ ಜಂಜಾಟ ಅದಾವ, ತ್ರಾಸುಗಳದಾವ, ಕಷ್ಟಗಳದಾವ. ಯಾರಿಗೆ ಬೇಕಾಗಿದ್ವಿ ತ್ರಾಸುಗಳು? ಯಾರು ಬಯಸ್ಯಾರ? ಬಯಸಿಲ್ಲ. ಅದು ಇದು ನೋವಲ್ಲ, ನಲಿವಲ್ಲ ಅಂತ ಹೇಳಕತ್ತಾರೆ. ಹೆಂಗಿದು? ನಮ್ಗೆ ಬೇಕಾದಂತೆ ನಮ್ಗೆ ರೂಪಿಸ್ಕೊಳ್ಬೇಕಂತ ಹೇಳಕತ್ತಾರೆ. ನಮ್ಗೆಲ್ಲ ಅದೆಷ್ಟೋ ಕನಸುಗಳದಾವ, ನಮ್ಮ ಜೀವನ ಹಿಂಗಿರ್ಬೇಕಂತೇಳಿ. ಯಾರಾಗ ತಮ್ಮ ಜೀವನ ಕೆಟ್ಟದಾಗಿರ್ಲಿ ಅಂತೇಳಿ ಬಯಸ್ಕೊಂತ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ತಮ್ಮ ಜೀವನವನ್ನ ಸುಂದರವಾಗಿ ರೂಪಿಸ್ಕೊಳ್ಬೇಕನ್ನೋರೇ ಅದಾರ ಇಲ್ಲಿ. ನಮ್ಮ ಜೀವನ ಕೆಟ್ಟದಾಗಿರ್ಲಪ್ಪ, ಕೆಟ್ಟದಾಗಿ ರೂಪಿಸ್ಕೊಳ್ಳೋಣ ಅನ್ನೋ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ನಾವು ಚೆಂದಾಗಿ ರೂಪಿಸ್ಕೊಳ್ಬೇಕು, ನಮ್ಮ ಜೀವನ ನಾವು ಚೆಂದಾಗಿ ರೂಪಿಸ್ಕೊಳ್ಬೇಕು, ನಾವು ಚೆಂದಾಗಿ ಇರಬೇಕು ಅನ್ನೋ ಕನಸುಗಳು, ವಿಚಾರಗಳನ್ನೇ ಇಟ್ಕೊಂಡು ಕುಂತವ್ರು ಎಲ್ಲರೂ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಸದ್ಗುರುಗಳ ಮಾತು ನಮಗೆ ಒಂಥರ ಆಶ್ಚರ್ಯ ಅನ್ನಿಸ್ತದೆ. ಜೀವನ ನೋವು ಅಲ್ಲ, ನಲಿವು ಅಲ್ಲ. ನಿಮಗೆ ಬೇಕಾದಂತೆ ನೀವು ರೂಪಿಸಿಕೊಳ್ಬೇಕು ಅಂದ್ರೆ ಅವರು ಒಂಥರ ಪರಮ ಜ್ಞಾನಿಗಳು. ಅವ್ರ ಮಾತನ್ನು ಈ ಕಡೆ ಬಿಟ್ಟು ಹಾಕಕ್ಕಾಗಲ್ಲ. ವಾಸ್ತವ ಜಗತ್ತನ್ನು ತಳ್ಳಿ ಹಾಕಕ್ಕಾಗಲ್ಲ. ಇಲ್ಲಿ ಅವ್ರದ್ದು ಸರಿ ಅನ್ಬೇಕು, ಇನ್ನು ಕಂಡೆದ್ರಿದ್ದದ್ದು ಸರಿ ಅನ್ಬೇಕು. ಅನುಭವಿಸ್ತಾ ಇದ್ದೀವಿ, ಇವಾಗ ಜೀವನದಲ್ಲಿ ಅನುಭವಿಸ್ತಾ ಇದ್ದೀವಿ. ಸರಿಯಾದವು ತಪ್ಪಾದವು ಸ್ವೀಕರಿಸಿ, ಕಷ್ಟಗಳಂತ ಅದಾವ, ನೋವುಗಳಂತ ಅದಾವ. ಇದು ಸಾಗ್ತಾ ಇದೆ. ಇಂಥ ಸಾಗುವ ಸಂದರ್ಭದಲ್ಲಿ ಇಲ್ಲಿ ನೋವಲ್ಲ, ನಲಿವಲ್ಲ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನೋವು ನಲಿವುಗಳು ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟವು, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು. ಅದೆಷ್ಟೋ ಸುಖದ ಸಂದರ್ಭಗಳನ್ನು ಇದ್ರೂ ಕೂಡ ನಾವು ಮನಸ್ಸಿನಾಗ ನೋವು ಇಟ್ಕೊಂಡು ಕುಂತಿರ್ತೀವಿ. ಅದೆಷ್ಟೋ ನೋವಿನ ಸಂದರ್ಭ ಹೊರಗಿರ್ತಾವ, ಮನಸ್ಸಿನಾಗ ಖುಷಿ ಇಟ್ಕೊಂಡು ಕುಂತಿರ್ತೀವಿ. ಇದು ನಮ್ಮ ಜೀವನದಾಗ ನಾವು ಅನುಭವಿಸತಕ್ಕಂಥದ್ದು ಅನೇಕ ಪ್ರಸಂಗಗಳಲ್ಲಿ. ಹೀಗೆ ಸಾಗ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಭಾವನೆಗಳು ಶುದ್ಧವಾಗಿದ್ವು ಅಂದ್ರೆ ನಮ್ಮ ಬದುಕು ಶುದ್ಧವಾಗಿರ್ತದೆ. ಭಾವನೆಗಳನ್ನ ಶುದ್ಧ ಮಾಡಿಕೊಳ್ಳುವ ಕಲೆ ನಾವು ಕಲಿಯಬೇಕಾಗಿದೆ. ಈ ಭಾವನೆಗಳಿಂದಲೇ ನಮಗೆ ನೋವು ನಲಿಯುವ ಭಾವನೆಗಳನ್ನು ನಾವು ರೂಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಭಾವನೆಗಳ ಮೇಲೆ ನಿಯಂತ್ರಣ ಮಾಡಲು ಕೂಡ ಸಾಧ್ಯ ಇಲ್ಲ. ಈ ಭಾವನೆಗಳನ್ನ ನಿಯಂತ್ರಿಸಿ ನಾವು ನಮಗೆ ಬೇಕಾದಂತ ಭಾವನೆಗಳನ್ನ ನಮ್ಮ ಮನಸ್ಸಿನಲ್ಲಿ ರೂಪಿಸಬಹುದು. ಹೀಗಾಗಿ ಗುರುಗಳು ಹೇಳಿದ, ಸದ್ಗುರುಗಳು ಹೇಳಿದ ಮಾತು ಕೂಡ ಸರಿಯಾಗ್ಯಾರ. ಜೀವನವು ನೋವಲ್ಲ, ನಲಿವಲ್ಲ. ನಮಗೆ ಬೇಕಾದಂತೆ ನಾವು ರೂಪಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಒಬ್ಬೊಬ್ಬರು ಜೀವನ ಒಂದಂತಾರ. ಯಾರು ಅವ್ರವ್ರು ಹೆಂಗೆ ರೂಪಿಸ್ಕೊಂಡ್ರೆ ಹಂಗೆ ಆಗ್ತದೆ. ಆ ಭಾವನೆಗಳ ಮೇಲೆ ನಿಯಂತ್ರಣ ಇಲ್ಲಾರ್ದಕ್ಕಾಗಿ
ನಮ್ಗೆ ಹಿಂಗಾಗ್ತದೆ. ಭಾವನೆಗಳ ಮೇಲೆ ನಿಯಂತ್ರಣ ಇತ್ತು, ಹಿಂಗಾಗಲ್ಲ. ನಾವು ಅಂದುಕೊಳ್ಳುವುದೇ ಒಂದು, ಆಗುವುದೇ ಒಂದು. ಯಾಕಾಗ್ತದೆ ಅಂದ್ರೆ ನಾವು ಮನಸ್ಸಿನಾಗ ಅಂದ್ಕೊಂಡಂಗೆ ಹೊರ ಕೆಲಸ ಆಗಲ್ಲ. ಅದು ಮಾಡೋದು ನಾವೇ ಮಾಡೋದು. ನಮ್ಮ ನಿರ್ಧಾರಗಳು ಒಂದಿರ್ತಾವೆ, ನಮ್ಮ ಕೆಲಸಗಳು ಒಂದಿರ್ತಾವೆ. ಹಿಂಗಾಗಿ ಅದಕ್ಕೆ ತಾಳಮೇಳ ಇಲ್ಲ. ಅದಕ್ಕೆ ನಮ್ಮ ಜೀವನ ತಾಳ ತಪ್ಪದ. ತಾಳ ತಪ್ಪಿದ್ದಕ್ಕೆ ಕಾರಣ ನಾವೇ ಹೊರತು ನಮ್ಮ ಮಾತು ಮತ್ತು ಮನಸ್ಸಿಗೂ ಸಂಬಂಧ ಇಲ್ಲ. ನಮ್ಮ ಕೆಲಸ ಮತ್ತು ಮನಸ್ಸಿಗೆ ಸಂಬಂಧ ಇಲ್ಲ. ಮಾತೊಂದು ಆಡ್ತೀವಿ, ಕೆಲಸವನ್ನು ಮಾಡ್ತೀವಿ, ಮನಸ್ಸಿನಾಗ ಒಂದು ವಿಚಾರ ಮಾಡ್ತೀವಿ. ಇಲ್ಲಿ ಒಂದು ತ್ರಿಕೋನ ಅದ. ಈ ತ್ರಿಕೋನದೊಳಗ 3 ಬಿಂದುಗಳು ಸಮನಾಗಿ ಭಾವವನ್ನು ಹೊಂದುದು ಅಂದ್ರೆ ಸರಿಯಾಗ್ತದೆ, ಇಲ್ಲಂದ್ರೆ ಇಲ್ಲ. ಅದಕ್ಕೆ ಭಾವನೆಗಳನ್ನ ಶುದ್ಧಿ ಮಾಡ್ಕೊಳ್ಬೇಕು, ಭಾವಗಳ ಮೇಲೆ ನಿಯಂತ್ರಣ ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ನಾವು ಹೆಂಗ್ ಬೇಕು ಅಂದ್ರೆ ನಾವು ಜೀವನ ರೂಪಿಸ್ಕೊಳ್ಳೋಕೆ ಸಾಧ್ಯ. ಜೀವನ ನೆಮ್ಮದಿಯಾಗಿರ್ಬೇಕು. ನಮ್ಮ ಜೀವನ ಶಾಂತಿಯಿಂದ ಕೂಡಿರ್ತದೆ. ಅದು ನಾವು ರೂಪಿಸಿಕೊಳ್ಳುವ ಕೆಲಸ ನಮ್ಮಿಂದ ಆಗ್ಬೇಕು. ಅಂದ್ರೆ ಸರಿ, ಮನಸ್ಸಿನಾಗ ಏನು ಭಾವ ತುಂಬ್ಕೊಂತೀವಿ, ಯಾವ ಭಾವ ತುಂಬ್ತೀವಿ ಹಂಗೆ ಬದುಕಾಗ್ತದೆ. ಅರೆ ಭಾವ ಮನಸ್ಸಿನಲ್ಲಷ್ಟೇ ತುಂಬೋದಲ್ಲ, ತುಂಬಿದ ಭಾವನೆಯಂತೆ ಕೆಲಸಗಳು ಆಗ್ಬೇಕು, ಮಾತುಗಳು ಆಗ್ಬೇಕು. ಅವೆರಡೂ ಅದಕ್ಕೆ ತಾಳ ಹೊಂದಾಣಿಕೆ ಆಗಿರ್ಬೇಕು. ಆಯ್ತು ಅಂದ್ರೆ ಅವಾಗ ಎಲ್ಲ ಸರಿಯಾಗಿ. ಇಲ್ಲಿ ನೋವು ಇಲ್ಲ, ನಲಿವು ಇಲ್ಲ. ಜೀವನ ನಮ್ಮ ನೋವು ಅಲ್ಲ, ನಲಿವು ಅಲ್ಲ. ನಮ್ಮ ಭಾವನೆಗಳು ಹೆಂಗಾರ ಹಂಗಾರ. ಆ ಭಾವನೆಗಳನ್ನು ನಾವು ಹೆಂಗೆ ತಂದು ಕುಂದರ್ಸ್ತೀವಿ ಹಂಗೆ ನಮಗೆ ಬೇಕಾದಂತೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಬಹುದು. ಸುತ್ತಮುತ್ತಿನ ಪರಿಸ್ಥಿತಿ ಏನಾಗಿರಲಿ, ಒಳಗೆ ಆನಂದ ತುಂಬಿಕೊಂಡಿರ್ಬೇಕು. ಯಾಕಂದ್ರೆ ಆ ಆನಂದ ತುಂಬುವ ಕೆಲಸ ನಮ್ಮಿಂದ ಆಗ್ಬೋದು. ಅದಕ್ಕಾಗಿ ನಮ್ಮ ಜೀವನ ನಾವು ರೂಪಿಸ್ಕೊಳ್ಬಹುದು ಅನ್ನೋ ಮಾತು ಸ್ವಲ್ಪ ಧನ್ಯವಾದಗಳು.